ವೆಲ್ಕಮ್ ಆಲ್ ಡೇ 60 ಆಫ್ 150 ಡೇಸ್ ಚಾಲೆಂಜ್. ಸೊ ಈಗ ಫ್ರೆಶ್ ಆಗಿ ಜಸ್ಟ್ 5:40 ಆಗಿ ಸಮಥಿಂಗ್ ಟೈಮ್. ನೋಡೋಣ ಎಂಟಿ ಸ್ಟಮಕ್ ಬಿಟ್ಟು ಚೆಕ್ ಮಾಡ್ಕೊಂಡು ಆಫೀಸ್ ಹೋಗ್ಬೇಕು. ಸೊ ಏನೇನು ಮಾಡಿದೆ ಏನಿಲ್ಲ ಅಂತೆಲ್ಲ ಆಗ್ತೀನಿ ಅಂತ. ಸ್ಟೇ ಟ್ಯೂನ್ಡ್, ಬಾಯ್, ಟೇಕ್ ಕೇರ್. ಇವತ್ತು ನಮ್ದು ಎಂಟಿ ಸ್ಟಮಕ್ ವೇಟ್ ಅದ 79.40. ಸೊ ಇದು ಮುಗಿಸ್ಕೊಂಡು ಆಫೀಸ್ ಹೋಗಬೇಕು. ಆಫೀಸೆಲ್ಲ ಓಪನ್ ಮಾಡಿ ಈಗ ಆಲ್ರೆಡಿ ಒಂದು ರೌಂಡ್ ಹೋಗಿ ಬಂದ್ವಿ. ಪಾಪ ಈಗ ಇವರೊಬ್ಬರು ವೇಟ್ ಮಾಡ್ಲತ್ತಾರೆ. ಇನ್ನೊಬ್ರು ಯಾರೋ ಬಂದರೆ ನೋಡ್ಬೇಕಂತದ. 6:34 18th ಫೆಬ್ರವರಿ. ಹಿಂಗೆ ನೋಡಿರಿ ರಿವ್ಯೂ. ಸೊ ಈಗಿದು ಮಹಾಶಿವರಾತ್ರಿ ಒಂದು ಬರ್ಲತ್ತಲ್ಲ, ಇನ್ನೊಂದು 8 to 9 days ಎಲ್ಲ ಅದೆಷ್ಟು ಹೋಗ್ತದೆ ಚಂದ್ರ. ಸೊ ಒಂದು ಬೇರೆ ಪ್ಲ್ಯಾನ್ ಮಾಡ್ಲತ್ತೀವಿ ಶಿವರಾತ್ರಿಗೆ, ನೋಡೋಣಂತ. ಸೊ ಬಾಯ್, ಟೇಕ್ ಕೇರ್. ಇದಾದಮೇಲೆ ಮನೆಗೆ ಹೋಗ್ಬೇಕಾದ್ರೆ ಸಿಗೋಣ ಅಂತ. ಟೈಮ್ ಈಸ್ ಆಲ್ಮೋಸ್ಟ್ 8:30, 8:21 ಆಗ್ಯದ. ಸೊ ಇದೆಲ್ಲ ವಾಶ್ ಮಾಡಿಟ್ಟಿವಿ. ಈಗ ಆಮ್ಲೆಟ್ ಮಾಡ್ಕೋಬೇಕು, ಆಮೇಲೆ ಒಂದು ಸ್ವಲ್ಪ ಚಿಕನ್ ಮಾಡೋದದ. ಸೊ ಚಿಕನ್ ಮಾಡೋಮಂತ ಮಾಡ್ಕೊಂಡು ನೋಡಮ್ಮ ಆಫೀಸ್ ಹೋಗಮ್ಮ. ಇನ್ ಕೇಸ್ ಯಾದಗಿರಿ ಹೋಗೋದಿದ್ರೆ ಹೋಗೋ ತೋರ್ಸಮ್ಮ ಏನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತೀನಿ ಅಂತ. ಸೊ ಈಗ ಮಾಡೋದು ಪ್ರೆಸೆಂಟ್ ಅದಿಷ್ಟು ಮಾಡ್ಕೊಂಡು ಅದಾದಮೇಲೆ ಓಟ್ಸ್. ಸೊ ಓಟ್ಸ್ ಶೇಕ್ ಒಂದು ರೆಡಿ ಮಾಡ್ಕೋಬೇಕು. ಸೊ ದಿಸ್ ಈಸ್ ಮೈ ವೇಯಿಂಗ್ ಸ್ಕೇಲ್. 0. ಓಕೆ, ಈಗ ಏನಿಲ್ಲ ಅಂದರೆ 200 ml ಮಿಲ್ಕ್. ಅದಾದಮೇಲೆ ಈಗ ನಾವು ಪ್ರೆಸೆಂಟ್ ನಮಗೆ ಕೊಕೋ ಪೌಡ್ರ್ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಕ್ಯಾರಿ ಮಾಡ್ಲತ್ತೀವಿ ಡಾರ್ಕ್ ಚಾಕ್ಲೇಟ್. ಸೊ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿ ಓಟ್ಸ್ ಶೇಕ್ ಮಾಡ್ಕೋತೀವಿ ಅಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್, ಸಿಗೋಣ ಆಮೇಲೆ. ಇದು 3 ಆಮ್ಲೆಟ್. ದಿಸ್ ಈಸ್ ಹೌ ವಿ ಕುಕ್ಡ್ ಅವರ್ ಚಿಕನ್. ಇದು ಮಧ್ಯಾಹ್ನದ. ಸೊ ರೈಸ್ ಮಧ್ಯಾಹ್ನ ಬಂದಮೇಲೆ ಮಾಡ್ಕೋಬೇಕಂತದ ನೋಡಮ್ಮ. ಇದು ಓಟ್ಸ್ ಶೇಕ್ ವಿತ್ ನಮಗೆ ಈಗ ಬ್ರೇಕ್ಫಾಸ್ಟ್ ಟೈಮಿಗೆ ಒಂದು ಬೇಕು ಆ್ಯಪಲ್. ಸೊ ದಿಸ್ ಈಸ್ ದ ಆ್ಯಪಲ್. ಆಯ್ತು, 3 ಬೇಳೆ ಸಾಯಂಕಾಲದ 3 ಇದು ಉಳಿದ ಎಗ್ಸ್, ಅದು ಬಾಯ್ಲ್ಡ್. ಸೊ ಆಮೇಲೆ ಸೊ ಸ್ಟೇ ಟ್ಯೂನ್ಡ್, ಬಾಯ್. ಇದು 10:28 ಆಗಿದೆ. ಈಗ ಜಸ್ಟ್ ಒಂದು ಎಳ್ನೀರು ಕೌಂಟು ನಮ್ಮ ಭೀಮನ್ ಬೆಲ್ ಕೂಡ ಆಯ್ತು. ಸೊ ಇದು ಮುಗಿಸ್ಕೊಂಡು ಯಾದಗಿರಿ ಹೋಗ್ಬೇಕಂತದ. ನೋಡೋಣ ಏನು ಮಾಡ್ತೀವಿ. ಈಗ ಒಂದು 10 ನಿಮಿಷ ಹೋಗ್ತೀವಿ ಅಂತ. ಸ್ಟೇ ಟ್ಯೂನ್ಡ್. ಸೊ ಈಗ 12:47 ಅದ. ಇಲ್ಲಿ ನಮ್ಮ ಪ್ರಕಾಶಣ ಇವತ್ತು ಬಂದಿಲ್ಲ ಅಂತ. ಸೊ ಹಂಗಾಗಿ ಡಾಟಾ ನಮ್ಮ ಬಾಲೋಣ ನಮ್ಮ ಮನೋಜನ ಮಾಡ್ಲತ್ತಾನ. ನೋಡ್ರಿ ಕಡೆ ಬಾಲೋಣ ಗುಲ್ಬರ್ಗಿಂದ ಬರ್ತಾನೆ ಸಾಬ. ನೋಡಿ ಇಲ್ಲಿ ಇದು ಕೆಲಸ ಮಾಡ್ಲತ್ತೀವಿ. ಒಂದು ಸ್ವಲ್ಪ ಆಲ್ಮೋಸ್ಟ್ ಇನ್ನೊಂದು 15-20 ನಿಮಿಷ ಅದ. ಇದು ಮುಗಿಸ್ಕೊಂಡು ನೋಡಪ್ಪ ಹೋಗಮಂತ. ಸೊ ಯಾಕಂದ್ರೆ ಆಲ್ರೆಡಿ ನಮ್ದು 1 hour ಆಗ್ತದ. ಕ್ಯಾರಿ ಮಾಡಿದಂದ್ರೆ 2 ತನಕ ಹೋಗ್ಬೇಕು ಊರಿಗೆ ಅಂತದ. ನೋಡೋಣ ಏನು ಮಾಡ್ತೀನಿಲ್ಲ ಅಂತ. ಇದು ಆನಂದಣ್ಣನ ಚೇಂಬರ್ ಮತ್ತು ನಮ್ಮ ನಾಗರಾಜನ್. ಸೊ ಈಗ ವಾಪಸ್ ಹೊಂಟಿವಿ ಯಾದಗಿರಿಂದ ಇಲ್ಲಿಗೆ ಮನೆಗೆ. ಸೊ ನೋಡ್ಬೋದು 2:29 ಆಗಿದೆ ಆಲ್ಮೋಸ್ಟ್ ಟೈಮು. 2:29 ಅಂದರೆ 2:30 ಆಗಿದೆ. ಮನೆಗೆ ಹೋಗಿ ಊಟ ಮಾಡ್ಬೇಕು. ಜಲ್ದಿ ಹೋಗ್ತಿದ್ವಿ ಅಂತ ಅಂದ್ಕೊಂಡ್ವಿ. ಸೊ ಹೋಗೋಕ್ಕಾಗಿಲ್ಲ. ಸ್ವಲ್ಪ ನೀವು ಹುಡುಗ ಒಂದು ಆರಾಮಿಲ್ಲ ಅಂತ ನೋಡಮ್ ಹೋಗಿ ಮನೆಗೆ ಹೋಗಿ ಫಸ್ಟ್ ಊಟ ಮಾಡ್ಕೊಂಡು ಇನ್ ಕೇಸ್ ಆದರೆ ಗುಲ್ಬರ್ಗ ಹೋಗ್ಬೇಕಂತದ. ಸೊ ಇಲ್ಲ ಅಂತಂದರೆ ನೋಡಮ್ ಏನು ನಾರ್ಮಲ್ ಇಲ್ಲೇ ಇದಾಗ್ತಿತ್ತಂದರೆ ಇಲ್ಲೇ ಚೆಕಪ್ ಮಾಡಿಸಿ ಇದು ಕಳ್ಸೋದ. ಸೊ ಏನಾಗ್ತದೆ ಏನಿಲ್ಲ ಅಂತೇಳಿ ಆಗ್ತೀನಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಅಲ್ಲಿ ಈಗ ಶಾಪುರ್ ಹೋದ್ಮೇಲೆ ಸಿಗಮಂತ. ಸೊ ಈಗ ಆಲ್ರೆಡಿ ಅವ್ರಿಗೆ ಟ್ರೀಟ್ಮೆಂಟ್ ನಡೆದದ. ಬಟ್ ನೋಡಮ್ಮ ಅಂದ್ರೂ ಆದಷ್ಟು ನಾನು ಸೊ ಸ್ಪೀಡಾಗಿ ಹೊಂಟೀವಿ. ಸೊ ಈಗ ಇಲ್ಲಿಂದ ಇನ್ನೊಂದು 15 minutes ತೊಗೋಬೋದು ನಮ್ಗೆ ಆಲ್ಮೋಸ್ಟ್ ಟೈಮು. ನೋಡಿ ಪೆಟ್ರೋಲ್ ಡೀಸೆಲ್ದು ಬ್ಲಿಂಕ್ ಆಗ್ಲಾಗತ್ತದ. ಸೊ ಅಂದ್ರೂ ಟೆನ್ಷನ್ ತೊಲಾರ್ದಂಗೆ ಬಿಡ್ಲಾಗತ್ತೀನಿ. ಯಾಕಂದ್ರೆ ಜಸ್ಟ್ ಇನ್ನೊಂದು 38 kilometers ಅಂತ ತೋರ್ಸಕತ್ತದ. ಬಟ್ ಕ್ಯಾರಿ ಮಾಡೋದು ಸೊ ಅದಕ್ಕಿಂತ ಜಾಸ್ತಿ ನಂಗೆ ತೊಗೊಂಡೋಗ್ಬೋದು. ಈಗ ನನಗಿನ್ನೊಂದು ಭಾಳ ಆದರೆ ಒಂದು 20 kilometers ಇರ್ಬೋದು, ಐ ಥಿಂಕ್ ಸೊ. ಸೊ ಅದು ಆಗಮಂತ ನೋಡಮ್ಮ, ಅಲ್ಲಿ ಹೋದ್ಮೇಲೆ ಸಿಗಮ್ಮ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಇಟ್ಸ್ 2:49. ಹೇಳಿದ್ನಲ್ಲ 10-15 minutes ಅಂತ. ಸೊ ಬಂದೀವಿ. ದಿಸ್ ಈಸ್ ನಾವು ವಿ ಆರ್ ಗೋಯಿಂಗ್ ಫಾರ್ ರೈಸ್. ನೋಡಮ್ಮ ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ಸಿಗಮಂತ. ಸ್ಟೇ ಟ್ಯೂನ್ಡ್, ಬಾಯ್. 150 grams ಚಿಕನ್, ಆಮೇಲೆ 330 grams ರೈಸ್ ಇದೆ. ಸೊ ಜಸ್ಟ್ ರೈಸ್ ಮಾಡ್ಕೊಂಡಿವಿ. ಅದಾದಮೇಲೆ ಇದು 100 grams ವೆಜ್ಜಸ್ ಅದ. ಸೊ ದಿಸ್ ಈಸ್ ಲಂಚ್. ಇದಾದ ತಕ್ಷಣ ಸ್ವಲ್ಪ ಲಾಸ್ಪಿಟ್ಗೆ ಹೋಗಿ ಬರಮಂತ. ನೋಡಮ್ಮ ಅವ್ರದ್ದು ಏನೇನು ಕಂಡೀಷನ್ ಅದೇನಿಲ್ಲ ಅಂತೇಳಿ. ಸೊ ಇದು ನಮ್ಮದು ಟೇಸ್ಟ್ಲೆಸ್ ಫುಡ್ಡು. ಸೊ ಹ್ಯಾವ್ ಟು ಲುಕ್ ಫಾರ್ ದಟ್ ಓನ್ಲಿ ಕಾರ್ಬ್ಸ್ ಆ್ಯಂಡ್ ಪ್ರೋಟೀನ್, ಫ್ಯಾಟ್. ದಿಸ್ ಈಸ್ ವಾಟ್ ಮೀನ್ಸ್
ಸಿಂಗಲ್ ಲೈಫ್ ಆ್ಯಂಡ್ ಡೆಡಿಕೇಟೆಡ್ ಮ್ಯಾನ್. ನೋಡಮ್ ಸಿಗಮ್ಮ ಆಮೇಲೆ. ಬಾಯ್, ಟೇಕ್ ಕೇರ್. ಸೊ 200 ಗ್ರಾಮ್ ಇದು ಬಾಳೆಹಣ್ಣು, ಅದಾದಮೇಲೆ 3 ಹೋಲ್ ವೈಟ್ ಎಗ್ಸ್, ಸಾರಿ ಹೋಲ್ ಅಲ್ಲ, ಬರೀ ಓನ್ಲಿ ವೈಟ್ ಎಗ್ಸ್. ಇದನ್ನು ನಾನು ತಿನ್ನಂಗಿಲ್ಲ, ಈಗ ನಮ್ಮ ರೋನಿಗೆ ಹಾಕ್ಬೇಕಿದು. ಸೊ ರೋನಿ ತಿಂತದದು, ಯಾಕಂದರೆ ಅದು ಫ್ಯಾಟ್ ಕಂಟೆಂಟ್ ಇರೋದ್ರಿಂದ. ಸೊ ನಾನು ಕನ್ಸ್ಯೂಮ್ ಮಾಡೋಂಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಆಫ್ಟರ್ನೂನ್ ಮೇಲ್ಗಡೆ ಅಲ್ಲ, ಇದು ಈವ್ನಿಂಗ್ ಟೈಮು. ಸೊ ಈವ್ನಿಂಗ್ ಟೈಮ್ ಆಲ್ಮೋಸ್ಟ್ ಅಲ್ಲಿ ಫ್ಯಾಟ್ ಕಂಟೆಂಟು ಹೆವಿ ಅಂದರೆ ಹೆವಿ ಡೌನ್ ಮಾಡಿರ್ತೀವಿ, ಬರೀ ಜಸ್ಟ್ ಕಾರ್ಬ್ಸ್, ಅದಾದಮೇಲೆ ಫೈಬರ್ಸ್ ಅಷ್ಟೇ ಯೂಸ್ ಮಾಡ್ತೀವಿ ನಾವು ಜಾಸ್ತಿ. ಸೊ ಇದು ನಮ್ಮದು ಈವ್ನಿಂಗ್ ಪ್ರೀ ವರ್ಕೌಟ್ ಮೇಲು. ಇದು ತಿಂದ ತಕ್ಷಣ ಹೋಗ್ಬೇಕು. ಸೊ ಟೈಮ್ ನಮ್ಮದು ನೋಡ್ಬೋದು, ದಿಸ್ ಈಸ್ 5:41. ಸೊ 6 ಗಂಟೆ ಒಳಗಡೆ ಜಿಮ್ನಾಗ ಇರ್ತೀವಿ. ಸೊ ಹೋಗಮಂತ, ಸ್ಟೇ ಟ್ಯೂನ್, ಬಾಯ್. 5:57. ಸೊ ವಿ ಆರ್ ರೆಡಿಂಗ್ ಜಿಮ್ಮಿಗೆ ಹೊಂಟೀವಿ. ಸೊ ಈಗ ರೀಚ್ ಆಗೋಕೆ ಒಂದು 3 ಮಿನಿಟ್ಸ್ ಮ್ಯಾಕ್ಸ್. ನಮ್ಮ ನಜೀರ್ ಆಮೇಲೆ ಬರ್ತಾನಂತ, ಸ್ವಲ್ಪ ಏನೋ ಕೆಲಸ ಆದಂತ ಒಂದು. ಸೊ ನಾವು ಹೊಂಟೀವಿ ಈಗ ಜಿಮ್ಮಿಗೆ. ಜಿಮ್ ಹೋದ್ಮೇಲೆ ಸಿಗಮಂತ. ಇವತ್ತು ನಮ್ದಾದ ಏನಂದರೆ ಬ್ಯಾಕ್ ವಿತ್ ಬೈಸಪ್, ಆಮೇಲೆ ಒಂದು 2-3 ಎಕ್ಸಸೈಸ್ಗಳು ಬೇರೆ. ಸೊ ಅದೇನಂತ ಆಮೇಲೆ ಹೇಳ್ತೀನಿ, ಹಾಗೆ ಹೋದ್ಮೇಲೆ ಏನೇನು ಮಾಡ್ತೀವಿ ಏನಿಲ್ಲ ಅಂತ. ಸೊ ಸ್ಟೇ ಟ್ಯೂನ್ಡ್. ಇಷ್ಟು ಜಾಗ ಅದ, ಇಂಥರದಾಗ ನೋಡಿ ಗಾಡಿಗಳು ಹೆಂಗೆ ಬರ್ತಾವೆ ನಂಬಲ್ಲಿ. ಆಟೋದವ್ರಿಗಂತ ಏನು ಹೇಳಿ ಸಾಕಾಗ್ಯದ. ಸೊ ಬಾಯ್, ಸಿಗಮಂತ. ಸೊ 6 ಆಗಿತ್ತು, ನಾವು ಜಿಮ್ಮಲ್ಲಿ ನೀವು ಈಗ ಆಲ್ರೆಡಿ ನಮ್ಮ ನಜೀರ್ ಒಬ್ಬ ಬಂದಿಲ್ಲ. ಸೊ ಇವತ್ತು ನಮ್ಮದು ವರ್ಕೌಟ್ ಅದ ಬ್ಯಾಕ್ ವಿತ್ ಬೈಸೆಪ್ ಎಕ್ಸಸೈಸಸ್. ಸೊ ಅದ್ರ ಜೊತೆ ನಮ್ಮದು ಒಂದು ಪುಲ್ಲಪ್ ಆ್ಯಡ್ ಮಾಡಿದ್ದದ. ಅದಾದಮೇಲೆ ಸೇಮ್ ರೆಗ್ಯುಲರ್ ರೂಟೀನ್ ಕಾರ್ಡಿಯೋ, ಅದಾದಮೇಲೆ ಆ್ಯಬ್ಸ್ ಎಕ್ಸಸೈಸಸ್. ಸೊ ಇದೆಲ್ಲ ಮುಗಿಸ್ಕೊಳ್ಳೋಕೆ ಆಲ್ಮೋಸ್ಟ್ ಒಂದು 3 ಅವರ್ ಆಗ್ತದೆ ನಮಗೆ. 6 ಅಂದರೆ ಆಲ್ಮೋಸ್ಟ್ 9 ಆ ರೇಂಜಲ್ಲಿ ಫ್ರೀ ಆಗ್ತೀವಿ. ಸೊ 8:50 ಅಥವಾ 9 ಈ ಥರ ಈ ರೇಂಜಲ್ಲಿ ಆಗ್ತೀವಿ, ಆಲ್ಮೋಸ್ಟ್ ಒಂದು 3 ಅವರ್. ಸೊ ಬ್ಯಾಕಲ್ಲಿ ಒಂದು 6 ಎಕ್ಸಸೈಸ್, ಅಂದರೆ ಇದು ಇನ್ಕ್ಲೈನ್ಡ್ ಲ್ಯಾಟ್ ಪುಲ್ ಡೌನ್ ಸಿಂಗಲ್ ಹ್ಯಾಂಡೆಡ್, ಅದಾದಮೇಲೆ ಲ್ಯಾಟ್ ಪುಲ್ ಡೌನ್ ಮಷೀನ್, ಅದಾದಮೇಲೆ ಬೆಂಟ್ ಓವರ್ ಬಾರ್ಬೆಲ್, ಅದು ಸ್ಮಿತ್ ಮಷೀನಲ್ಲಿ. ಸೊ ಇದಾದ ತಕ್ಷಣ ಮತ್ತೆ ವಾಪಸ್ಸು 8 ರೋ ಅದರಲ್ಲೇ ಬರುತ್ತಾ. ಅದಾದಮೇಲೆ ನಾವು ಹೇಳಿದ್ನಲ್ಲ ಇದರಲ್ಲಿ ಆರಿಜೆಂಟಲ್ ಮತ್ತು ವರ್ಟಿಕಲ್ ಚೆಸ್ಟ್ ಸಪೋರ್ಟೆಡ್ 2 ಎಕ್ಸಸೈಸಸ್. ಇದು ಕಂಪ್ಲೀಟ್ ನಮ್ಮದು ಬ್ಯಾಕ್ ವರ್ಕೌಟ್ ಎಕ್ಸಸೈಸಸ್. ಸೊ ಇದಾದಮೇಲೆ ನಮಗಿರುತ್ತೆ ಬೈಸೆಪ್ ಎಕ್ಸಸೈಸಲ್ಲಿ 3, ಹೆಂಗಂದರೆ ಒಂದು ಇನ್ಕ್ಲೈನ್ಡ್ ಬೈಸೆಪ್ ಕರ್ಲ್ಸ್, ಅದಾದಮೇಲೆ ಪಿಚರ್ ಕರ್ಲ್ಸ್, ಅದಾದಮೇಲೆ ಹ್ಯಾಮರ್ಸ್. ಸೊ ಇದು 3 ಮುಗಿಸ್ಕೊಂಡು ನಾವು ಮಾಡ್ತೀವಿ ಲಾಸ್ಟಲ್ಲಿ ನಮ್ಮದು ಪುಲ್ಲಪ್ಸ್. ಸೊ ಪುಲ್ಲಪ್ಸ್ ಹೆಂಗಂದರೆ ಒಂದು 100 ಕೌಂಟ್ ಅದ. ಸೊ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ, ಆಲ್ಮೋಸ್ಟ್ ಅಲ್ಲಿ ಪುಷ್ ಮಾಡ್ಲಾಕತ್ತೀವಿ. ಬಟ್ ಇದರಲ್ಲೆಲ್ಲ ಹೆಂಗಂದರೆ ಹೆವಿ ಪುಷ್, ಅಂದರೆ ಈಗ ಪ್ರೆಸೆಂಟಿಗೆ ಹಿಂದ್ಗಡೆ ನೋಡಿರ್ಬೋದು ಒಂದು ಸಿಂಗಲ್ ಹ್ಯಾಂಡೆಡ್ ಏನು ನಾವು ಲ್ಯಾಟ್ ಪುಲ್ ಡೌನ್ಸ್ ತೊಗೋತೀವಲ್ಲ ಅದು, ಆಮೇಲೆ ಇದು ಲ್ಯಾಟ್ ಪುಲ್ ಡೌನ್ ಮಷಿನ್. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮ್ದು ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್. ಇದರಲ್ಲಂತೂ 80 ಹೊಡೆದಿವಿ. ಸೊ ಅದರಲ್ಲಿ ಒಂದು 60 ಏನೋ ಸಮಥಿಂಗ್ ಹೊಡೆದಿನಿ ಇವತ್ತು ವೇಟ್. ಇದಾದಮೇಲೆ ಇದು ಚೆಸ್ಟ್ ಸಪೋರ್ಟೆಡ್, ಇದು ಆರಿಜೆಂಟಲ್, ಆಮೇಲೆ ಇನ್ನೊಂದು ವರ್ಟಿಕಲ್ ಅದ್ರ ಬಾಜುನೇ ನೆಕ್ಸ್ಟ್ ಅದಲ್ಲ ಅದು. ಸೊ 2 ಎಕ್ಸಸೈಸ್ಗಳು ಹೆಂಗಂತಂದರೆ ಕಂಪ್ಲೀಟಾಗಿ ನಮ್ಮದು ಅಪ್ಪರ್ ಬ್ಯಾಕನ್ನು ವೈಡನ್ ಮಾಡ್ತಾ ಆಮೇಲೆ ಸ್ಟ್ರೆಂಥನ್ ಮಾಡ್ತದೆ ಡೀಪರು. ಸೊ ಹಂಗಾಗಿ ನಾವು ಇದನ್ನು ಆಲ್ಮೋಸ್ಟ್ ಆ್ಯಡ್ ಮಾಡಿದ್ದದ. ಈಗ ಇದರಲ್ಲಿ ಎಕ್ಸಸೈಸಲ್ಲಿ ಆಲ್ಮೋಸ್ಟ್ ಒಂದು 2 ಆ್ಯಡ್ ಮಾಡಿವಿ, ಅಂದರೆ 3 ಸೆಟಪ್ ಇಲ್ಲ, 2 ಸೆಟ್ ಆಫ್ ಎಕ್ಸಸೈಸಸ್. ಬಟ್ ಕಂಪ್ಲೀಟ್ ಒಂದು 6 ಎಕ್ಸಸೈಸ್, ಅದೊಂದು 3 ಎಕ್ಸ್, ಅಂದರೆ 10 to 12 ಎಕ್ಸಸೈಸಸ್ ಇರ್ತದೆ. ಬಟ್ ನೋಡ್ಬೋದು ಇದರಲ್ಲಿ ನಮ್ಮದು ಮಸಲ್ಸ್ಗಳು ಹೆಂಗೆ ಡಿವೈಡ್ ಆಗ್ಲಾಕತ್ತವ, ಆಮೇಲೆ ಯಾವ ಥರ ಕಟಿಂಗ್ ಇದಾಗ್ಲಾಕತ್ತದ ಬಾಡಿದು ಅಂತೇಳಿ. ಸೊ ಅಲ್ಟಿಮೇಟ್ ಈಗ. ಆಮೇಲೆ ಎನರ್ಜಿ ಅಂತೂ ಫುಲ್ ಹೆವಿ ಡೌನ್ ಅಂತ. ಇವತ್ತು ನಮ್ಮ ರಮೇಶ್ನು ಬಂದಿದ್ದ. ಸೊ ಅವನದು ಒಂದು ಎಕ್ಸಸೈಸ್ ಮಾಡ್ಯಾನ. ಸೊ ನಮ್ಮದು ನಾವು ಅದಾದಮೇಲೆ ವೀಡಿಯೋ ಮಾಡೋದಕ್ಕಂತೂ ಫುಲ್ ಹೆವಿ ಅಂದರೆ ಹೆವಿ ಇದಾಗ್ಲಾಕತ್ತದ. ಆಮೇಲೆ ಕೆಲವೊಂದು ಒಂದು ಸ್ವಲ್ಪ ಮೈಕ್ ಇರಲಾರ್ದೆ ಒಂದು ಪ್ರಾಬ್ಲಮ್ ಒಂದು, ಅದು ಬಿಟ್ಟರೆ ಏನಿಲ್ಲ. ಸೊ ಆ್ಯಸ್ ಯೂಶ್ವಲ್ ಇದು ಅಂತ ಗೊತ್ತೇ ಆದ ನಿಮ್ಗೆ. ಇದು 8 ರೋ ಮತ್ತು ಇನ್ನೊಂದು ಬೆಂಟ್ ಓರ್ ಬಾರ್ಬೆಲ್ ರೋ, ಎರಡರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನಂದರೆ ಇದು ಬಾರ್ಬೆಲ್ಲು ಫುಲ್ ನಾವು ಬೆಂಟ್ ಆಗೋಲ್ಲ, ಜಸ್ಟ್ ಬ್ಯಾಕಿಂದ ಫುಲ್ ಮಾಡ್ತೀವಿ. ಬಟ್ ನಮ್ಮದು ನಾರ್ಮಲ್ ಅದರಲ್ಲಿ ಏನಂದರೆ 8 ರೋ ಅಲ್ಲಿ ಫುಲ್ ಬ್ಯಾಕ್ ನಾವು ವರ್ಕ್ ಮಾಡ್ತೀವಿ. ಸೊ ಅದು ನಮ್ಮ ಎಕ್ಸಸೈಸಸ್ ಅಷ್ಟೇ, ಅದರಲ್ಲಿ ಏನಿಲ್ಲ. ಇದಾದ ತಕ್ಷಣ ನಾವು ಬೈಸೆಪಿಗೆ ಶಿಫ್ಟ್ ಆಗ್ತೀವಿ. ಸೊ ಬೈಸೆಪ್ಸಲ್ಲಿ ಏನಂತಂದರೆ ಹೇಳಿದಂಗೆ ಒಂದು ಇನ್ಕ್ಲೈನ್ ಬೆಂಚ್ ಬೈಸೆಪ್ ಕರ್ಲ್ಸ್. ಸೊ ಹಂಗದೆ ಅಂದರೆ ಲೈಕ್ ನಾವು ಚೆಸ್ಟ್ ಸಪೋರ್ಟೆಡ್ ಹೊಡಿತೀವಲ್ಲ ಆ ಥರನೇ, ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಇನ್ಕ್ಲೈನ್ಡ್ ಇರ್ತದೆ. ನಮ್ಮದು ಕಂಪ್ಲೀಟಾಗಿ ಫ್ರಂಟ್ ಬೈಸೆಪ್ ಮೇಲೆ, ಅಂದರೆ ಪೂರ್ತಿ ಕೋರ್ ಎಕ್ಸಸೈಸ್ ಇದ್ದಂಗೆ ಅದು. ಸೊ ಆ ಮಸಲ್ಸ್ ಹೀಟ್ ಮಾಡ್ತೀವಿ. ಸೊ ನೋಡ್ಬೋದು ಆಲ್ರೆಡಿ ಆ ಮಸಲ್ಸ್ಗಳು ಹೆಂಗಂದರೆ ಫ್ಲೆಕ್ಚುಯೇಟ್ ಆಗ್ಲಾಗ್ತದೆ. ಆಮೇಲೆ
ವೇನ್ಸ್ ನೋಟಿಸ್ ಮಾಡ್ಬೋದು. ಯಾಕಂದರೆ ಆಲ್ಮೋಸ್ಟ್ ಹೆವಿ ಹಿಟ್ ಮಾಡ್ತೀವಿ. ಇದರಲ್ಲಿ 3 ಸೆಟ್ ಇರುತ್ತೆ. ಸೊ ನಾವು ಸ್ಟಾರ್ಟ್ ಮಾಡಿದ್ರೆ 7.5 ಆಮೇಲೆ 12.5 ಆಮೇಲೆ 15 ಲೈಕ್ ಈ ಥರ 15 ಅಥವಾ 17 ಈ ಥರ ಹೊಡಿತೀವಿ. ಸೊ ಇದರಲ್ಲಂತೂ ಬೈಸೆಪ್ಸಲ್ಲಿ ಹೆವಿ ಅಂದರೆ ಹೆವಿ ಇರುತ್ತೆ. ಸೊ ಇದಾದಮೇಲೆ ಒಂದು ಸ್ವಲ್ಪ ಫೋಟೋಶೂಟ್ ಅದೆಲ್ಲ ಮಾಡಿ ಒಂದಷ್ಟು ಅಂದರೆ ನಾರ್ಮಲ್ ಒಂದು ರೇಂಜಿಗೆ ಆ ರೇಂಜಲ್ಲೇ ಇದಿಲ್ಲ. ಬಟ್ ಅದ್ರ ಬಗ್ಗೆ ಒಂದು ರೀಲ್ ಬರುತ್ತೆ ನಾಳೆ. ಸೊ ಅದ್ರ ಲೈಕ್ ಅಂದರೆ ಇದು ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ಅಂದರೆ ಲೈಕ್ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 1 ಅವರ್ ಅಥವಾ 2 ಅವರ್ ಒಳಗಡೆ ಬರುತ್ತೆ. ಸೊ ಅದನ್ನು ನೋಡ್ರಿ, ಸ್ಟೇ ಟ್ಯೂನ್ಡ್ ಅದಕ್ಕೋಸ್ಕರ. ಅದಾದಮೇಲೆ ಅದ್ರ ಅಪ್ಡೇಟ್ ಏನಂತ ಇನ್ಸ್ಟಾದಲ್ಲಿ ಆಲ್ರೆಡಿ ಸ್ಟೋರಿದಾಗ ಹಾಕೀನಿ. ಇದಾದಮೇಲೆ ಇದು ನೋಡ್ಬೋದು. ಈ ಎಕ್ಸಸೈಸ್ ಏನಂತ ಅಂದರೆ ನಾವು ಪೀಚರ್ ಕಲ್ಸ್ ಅಂತಂದರೆ ಈ ಎಕ್ಸಸೈಸ್ ಅಂದರೆ ಕಂಪ್ಲೀಟ್ ಬೈಸೆಟ್ ಮಾಡುತ್ತೆ ನಮ್ಗೆ. ಇದು ಹ್ಯಾಮರ್ ಕಲ್ಸ್. ಸೊ ಇದರಲ್ಲಿ ನೋಡ್ರಿ ಎಕ್ಸಸೈಸ್ಗಳಲ್ಲಿ ಕಂಪ್ಲೀಟಾಗಿ ಪ್ಯೂವರ್ ಮಸಲ್ ಹೆಂಗಂದರೆ ಬೈಸೆಟ್ಟಾಗಿ ಕಾಣ್ತಿರ್ತದೆ ನಮಗೆ. ಆ ರೇಂಜಲ್ಲಿ ಇದು ಮಾಡೀವಿ. ಸೊ ಇದಾದಮೇಲೆ ಅವ್ನು ಸ್ವಲ್ಪ ನಮ್ಮ ಸಂತೋಷ್ ಫೋನ್ ಮಾಡಿದ್ದ, ಅದೇನೋ ಸ್ವಲ್ಪ ಕೆಲಸ ಅದಂತ ಮೀಟಾಗಪ್ಪ ಅಂದನ. ಅದಕ್ಕೆ ನೋಡಮ್ಮ ಅವನಿಗೆ ಮೀಟಾಗಮ್ಮ. ಆಮೇಲೆ ಇದಕ್ಕಿಂತ ಮುಂಚೆ ಜಿಮ್ಮಲ್ಲಿ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ತಾಯಪ್ಪರ ಹತ್ರ ಹೋಗಿದ್ವಿ. ಮೊಬೈಲ್ ಇರೋ ಕಾರಣಕ್ಕೆ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಸೊ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ, ಚಾರ್ಜಸ್ ಎಲ್ಲ ಖಾಲಿಯಾಗಿತ್ತು. ಸೊ ಹಂಗಾಗಿ ವೀಡಿಯೋಸ್ ಒಂದಿಷ್ಟು ಹೋಗ್ಯಾವ. ಅದು ಬಿಟ್ಟರೆ ಏನಿಲ್ಲ. ಅದಾದಮೇಲೆ ನೋಡೋಣ ಅವ್ನಿಗೆ ಮೀಟಾಗಿ ಒಂದು ಸ್ವಲ್ಪ ರಿಲಯನ್ಸ್ ಮಾರ್ಟಾಗ ಒಂದಿಷ್ಟು ಚಾಕ್ಲೇಟ್ ಅದೆಲ್ಲ ತೊಗೋದ ಸಿಗಮ್ಮತ್ತಲ್ಲಿ ಹೋಗಿ. ಸೊ ನಾವು ಫೋಟೋ ತಗೊಂಡಿರೋದು ಇದಾದಮೇಲೆ ಕಂಪ್ಲೀಟ್ ರೀಲ್ ಬರುತ್ತೆ ಅಂತ ಇನ್ಸ್ಟಾಲಿ ನೋಡ್ರಿ. ಒಂದು ಡಾರ್ಕ್ ಚಾಕ್ಲೇಟು, ಒಂದು ಬಲ್ಬ್ ಹೊರಗೆ. ಸೊ ತೋಲಕ್ಕೆ ಬಂದೀವಿ. ಇದಿಷ್ಟು ಆಲ್ರೆಡಿ ಹಾಲಾವ, ಅದೇನು ತೊಗೊಳಂಗಿಲ್ಲ. ಸೊ ಅದು ಬಂಜಿ ಹುಡುಕಾಡಿ ಸಾಕಾಗಿದ್ದಲ್ಲಿ ಸಿಗೋವಲ್ತು ಬಂಜಿ. ಸಂತೆ ಹೊರಗೆ ಕೊಡೋದ ಮಗ ಮನೆಗೆ ಬರ್ತಾನ. ಸೊ ಮನೆಗೆ ಬರ್ನ ಕೊಡಮಂತ. ಸೊ ಸ್ಟೇ ಟ್ಯೂನ್, ಬಾಯ್. ನೋಡಮ್ಮ ಈಗ ಮನೆಗೆ ಹೋಗಿ ಫಸ್ಟ್ ಚಿಕನ್ ಮಾಡ್ಕೋಬೇಕು. ಟೇಕ್ ಕೇರ್. ಈಗಿದು 9:30 ಇತ್ತು. ಜಸ್ಟ್ ಅಲಾರಾಮ್ ಬಂತಂತೆ ಊಟದ್ದು. ಸೊ ಈಗ ಚಿಕನ್ ಹಾಕ್ಬೇಕಂದ್ರೆ ಒಂದು 5 to 10 ಮಿನಿಟ್ಸ್ ಆಗ್ತದೆ. ಸೊ ಇದು ಹಾಟ್ ವಾಟ್ರೆಲ್ಲ ಫುಲ್ ಬಿಸಿ ಮಾಡಿವಿ. ಸೊ ಇದು ಈಗ ಗ್ರೇವಿ ಸಲಕ್ಕೆ ಒಂದು ಸ್ವಲ್ಪ ಕುಕ್ ಆಯ್ತಂದರೆ ಮಾಡ್ಕೊಂಡು. ಸೊ ಆಲ್ರೆಡಿ ರೈಸ್ ಅಂತ ಇದೆ. ಈಗ ಮಧ್ಯಾಹ್ನ ಜಸ್ಟ್ ಮಾಡಿದ್ದೆ ನಾನು. ಸೊ ಇದಿಷ್ಟು ರೈಸ್, ಆಮೇಲೆ ಇದು ವೆಜ್ಜೀಸು, ಆಮೇಲೆ ಕರ್ಡ್. ಸೊ ಇದಿಷ್ಟು ನಮ್ಮದು ಇದು ಇರುತ್ತೆ. ಈಗ ಹಾಕೋತೀನಿ, ಅದನ್ನು ಊಟ ಮಾಡಬೇಕಾದ್ರೆ ತೋರಿಸ್ತೀನಂತ. ಸೊ ಸ್ಟೇ ಟ್ಯೂನ್, ಬಾಯ್. 330 ಗ್ರಾಮ್ ರೈಸ್ ಆ್ಯಂಡ್ 150 ಗ್ರಾಮ್ ಚಿಕನ್, ಆಮೇಲೆ 100 ಗ್ರಾಮ್ ವೆಜ್ಜೀಸ್. ಸೊ ಆಮೇಲೆ ಇದಾದ ತಕ್ಷಣ ಊಟ ಆದಮೇಲೆ 100 ಗ್ರಾಮ್ ಕರ್ಡ್ ತೊಗೋತೀನಿ. ಸೊ ಅದನ್ನು ಓಪನ್ ಮಾಡಿಲ್ಲ. ಈಗ ನಮ್ದು ಆಲ್ರೆಡಿ ಊಟ ಟೈಮ್ ಆಗಿದೆ ಅಂತೇಳಿ. ಸೊ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೀವಿ. ಸೊ ನಮ್ಮದು ರೋನಿ ಒದಿರಾಡಕತ್ತದ. ಸೊ ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಇವಾಗ. ಸೊ ಇದು ಊಟ ಮಾಡೋಣ. ಊಟ ಮಾಡ್ಕೊಂಡು ವಾಕ್ ಕರ್ಕೊಂಡೋಗಿ ಬಂದು ಒಂದು ಸ್ವಲ್ಪ ಇದು ಹೋಗ್ಕೊಂಡು ಮಲ್ಕೊಂಡ್ಬಿಡೋಣ. ಎಡಿಟಿಂಗ್ ಅದೇನಿರುತ್ತೆ ನಾಳೆ ನೋಡ್ಕೊತೀನಿ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ರೋನಿದು ವಾಕ್ ಟೈಮು. ಸೊ ಒಂದು ಫುಲ್ ಖುಷಿಯಾಗೈತೆ ಇದಕ್ಕೆ, ಓಡಾಡ್ಲತ್ತದ. ಸೊ ಇದಕ್ಕೆ ತಿರುಗಾಡ್ಸೋಣ ಎಷ್ಟಾಗ್ತದೆ ಎಷ್ಟಿಲ್ಲ ಅಂತೇಳಿ. ಸೊ ಒಂದು ಹಾಫ್ ಆನ್ ಅವರ್ ಮೇಲೆ ತಿರುಗಾಡ್ಸಿ ಇದಕ್ಕೊಂದು ಸ್ವಲ್ಪ ಬಿಟ್ಟು ನಾವು ಒಂದು ಸ್ವಲ್ಪ ತಿರುಗಾಡ್ಬೇಕು. ಸೊ ವಾಕ್ ಮಾಡಿ ಮನೆಗೆ ಹೋದ್ಮೇಲೆ ಭಗವದ್ಗೀತೆ ಓದ್ಬೇಕಾದ್ರೆ ಸಿಗಮಂತ. ಬಾರೋನೇ. Go, come on. Take care. ನಮ್ಮದು ಈಗ ಊಟ ಆಗಿದೆ. ಆಮೇಲೆ ನಮ್ಮದು ರೋನಿಗೆ ವಾಕ್ ಮಾಡಿಸಿವಿ. ನಾವು ಹೆವಿ ಟೈರ್ಡ್ ಆಗಿವಿ. ಯಾಕಂದರೆ ಆಲ್ಮೋಸ್ಟ್ ಬ್ಯಾಕ್ ಎಕ್ಸಸೈಸಸ್ ಹೆವಿ ಅಂದರೆ ಲಾಂಗ್ ಮಸಲ್ ಬಾಡಿಲಿ. ಸೊ ಒಂದು 2 ಪೇಜಸ್ ಅಷ್ಟು ಹೋಗ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆದೇನು ಜಾಸ್ತಿ ಓದಲ್ಲ ಇದು ಇವತ್ತು. ಆದಮೇಲೆ ರೆಸ್ಟ್ ಇಲ್ಲ ಒಂದು ಸ್ವಲ್ಪ ಇವತ್ತು. ಹಂಗಾಗಿ ಸೊ ಇದು ಮುಗಿಸ್ಕೊಂಡು ವಾಪಸ್ ಮಲ್ಕೊಳ್ಳೋಕೆ ಹೊಂಟಿವಿ ಡೈರೆಕ್ಟ್ ಸೀದಾ. ಆಮೇಲೆ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಅದ, ಅದನ್ನು ಮಾಡ್ತೀನಿ. ಯಾಕಂದರೆ ಈಗ ನಮ್ಮದು ನೋಡ್ಬೋದು ಜಸ್ಟ್ 11 ಆಗತ್ತೆ ಆಲ್ಮೋಸ್ಟ್. ಒಂದು ಹಾಫ್ ಆನ್ ಅವರಲ್ಲಿ ಮಾಡ್ತೀನಿ. ಸೊ ಅದನ್ನು ಮಾಡೋದಿಲ್ಲ ಅಂದರೆ ಇನ್ ಕೇಸ್ ಅಷ್ಟು ಓದೋದ್ರಲ್ಲಿ ಏನಾದ್ರು ನಿದ್ದೆ ಬಂತಂದರೆ ಮಲ್ಕೊಂಡ್ಬಿಡ್ತೀನಿ. ಯಾಕಂದರೆ ನನಗೆ ಕಂಪ್ಲೀಟಾಗಿ ರೆಸ್ಟ್ ಬೇಕನ್ನೋ ಫೀಲ್ ಬರ್ಲಾಗ್ತದೆ. ಅದಾದಮೇಲೆ ಬೆಳಗ್ಗೆ ಮತ್ತೆ ಜಲ್ದಿ ಎದ್ದೇಳೋದ. ಒಂದು ಸ್ವಲ್ಪ ನಾಳೆ ಬೇರೆ ಏನು ಕೆಲಸ ಇಲ್ಲ. ಒಂದು 10-10:30 ಆ ಲೆವೆಲಲ್ಲಿ ಫ್ರೀ ಆಗಿರ್ತೀನಿ. ಸೊ ಅದಾದಮೇಲೆ ಎಡಿಟಿಂಗ್ ಮಾಡ್ಕೊಂಡ್ರು ನಾನು 11 ತನಕ ಅಪ್ಡೇಟ್ ಮಾಡಿರ್ತೀನಿ. ಸೊ ನಮಗೆ ಆ್ಯಸ್ ಯೂಶ್ವಲ್ 11ಗೆ ಅಪ್ಡೇಟ್ ಆಗುತ್ತೆ ಯೂಟ್ಯೂಬಲ್ಲಿ. ಸೊ ನೋಡಿರಿ, ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್. ಆ್ಯಂಡ್ ಆಮೇಲೆ ಒಂದು ಇನ್ಸ್ಟಲ್ಲಿ ಇದೂ ಬರುತ್ತೆ ಲೈಕ್ ಅರೌಂಡ್ 12 o'clock ಅಂದ್ಕೋತೀನಿ. ಆ ವಿಡಿಯೋ ಅಪ್ಲೋಡ್ ಆಗಿ ವಿತಿನ್ 1 hour ಒಳಗಡೆ ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ಸೊ ನೋಡಿರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಏನು ಮಾಡ್ತೀರಿ ಎಲ್ಲ ನಿಮಗೆ ಬಿಟ್ಟಿರೋದು.
ಅದಾದಮೇಲೆ ಬೇರೊಬ್ರಿಗೂ ರೆಫರ್ ಮಾಡಿರಿ ಅಷ್ಟೇ. ಲೈಕ್ ಈಗ ಫುಲ್ ಕಾಂಪ್ಲಿಕೇಟೆಡ್ ಆ ಥರ ಏನಿಲ್ಲ. ಜಸ್ಟ್ ಯೂಟ್ಯೂಬಲ್ಲಿ ಗೋಸ್ಟ್ ಫಿಟ್ನೆಸ್ ಅಂತ ಸರ್ಚ್ ಮಾಡಿದರೆ ಸೊ ವಿಲ್ ಗೆಟ್ ದಟ್ ಚಾನಲ್. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಇದು ಮಾಡಿರಿ ಅಷ್ಟೇ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್ ಆ್ಯಂಡ್ ವಿಲ್ ಸಿ ಯು ಟುಮಾರೋ. ಗುಡ್ ನೈಟ್.